ಎಲ್ಲ ಟ್ರಿಪ್ಗೆ ಹೋಗೋ ಟೈಮಲ್ಲಿ ಈ ಥರ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಇದೆ ಗೈಸ್ ಪ್ಲೇಸ್ ಮಾತ್ರ. ಹಾಯ್ ಹಲೋ ಫ್ಯಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಕೊಟ್ಟಿಯೂರು ಟೆಂಪಲ್ಗೆ, ಕೇರಳಗೆ. ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ಫ್ರೆಂಡ್ ಕಾರಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಈಗ. ಸೊ ಬನ್ನಿ, ಅಲ್ಲಿ ಹೋಗಿ ನಿಮಗೆ ಎಲ್ಲ ತೋರಿಸ್ತೀನಿ ಏನು ಅಂತ. ಹೋಗೋಣ. ಹಂಗೆ ಒಂದು ಹೇಳ್ಬಿಡಮ್ಮ ಗೈಸ್. ಇವಾಗ ಎಲ್ಲ ಕಾರ್ ತೆಗಿತಾ ಇದ್ದೀವಿ ನೋಡಿ. ನಮ್ಮ ಹುಡುಗರೆಲ್ಲ ವೇಟಿಂಗು. ಈಗ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಯಾಕಪ್ಪ ಡೋಂಟ್ ಎಕ್ಸ್ಪೆಕ್ಟ್ ಮೀ ಟುಡೇ ಐ ಆಮ್ ವೆರಿ ವೆರಿ ಪೂರ್ ಕಿಡ್. ಅವನ ಕಾರ್ಗೆ ಅವನೇ ಡೀಸೆಲ್ ಹಾಕತ್ತವನೆ. ಕಾಸು ನೋಡಿ ಇಲ್ಲಿ ಎಷ್ಟೈತೆ ಇದೆ. ಹತ್ತತ್ರ 3,000. 3,000ಕ್ಕೆ 10 ರೂಪಾಯಿ ಕಮ್ಮಿ ಗೈಸ್. ಇವಾಗಲೂ ನಿಮ್ಮ ಜೊತೆ ಯಾರ್ಯಾರು ಸ್ಕೂಲ್ ಫ್ರೆಂಡ್ಸು ನಿಮ್ಮ ಜೊತೆ ಅವರೇ, ಈ ಥರ ಸ್ಕೂಲ್ ಫ್ರೆಂಡ್ಸ್ ನೀವು ಟ್ರಿಪ್ಗೆ ಹೋಗ್ಬೇಕು ಅಂತಿರ್ತೀರಲ್ಲ, ಆಗಾಗ ಹೋಗೋಕ್ಕಾಗಲ್ಲ. ನೀವು ಯಾವಾಗ ಈಗ ಹೋಗ್ಬೇಕು ಅಂದ ತಕ್ಷಣ ಸಡನ್ನಾಗಿ ಎಲ್ಲರಿಗೂ ಫೋನ್ ಹಾಕಿ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಸುಮ್ಮನೆ ಒಯ್ತಾ ಇರಿ. ಈಗ ಬನ್ನಿ, ನಮ್ಮ ಸ್ಕೂಲ್ ಫ್ರೆಂಡ್ಸ್ನ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ನೋಡಿ. ನಮ್ಮ ಸೂರ್ಯ ಅಂತ, ನಮ್ಮ ಮದನು, ಆಮೇಲೆ ಅಲ್ಲಿ ನಮ್ಮದು ಧನುಷ್ ಅಂತ ಅಂದ್ಬಿಟ್ಟು, ಇಲ್ಲಿ ನಮ್ಮ ಡ್ರೈವರ್ ನೋಡಿ ಗೌತಮು ನೋಡಿ, ಇವರೇ ನಮ್ಮ ಟ್ರಿಪ್ ಹೋಗೋದು. ಇನ್ನೊಬ್ಬವನೇ ಭಾಸ್ಕರ್ ಹೇಳ ನೋಡಿ. ಇವಾಗ ಈ ಕಾರ್ನ ಅಲ್ಲಿ ಗಂಟ ಓಡಿಸ್ತಾ ಇರೋದು ನಮ್ಮ ಭಾಸ್ಕರೇ. ಆಮೇಲೆ ನಮ್ಮ ಸೂರ್ಯ ಅವ್ರು ಓಡಿಸ್ತಾರೆ ಕಾರ್ನ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಓಡಿಸೋರೆ. ಅವನು ನಮ್ಮ ಗೌತಮ್ ಓಡಿಸ್ತಾನೆ, ಭಾಸ್ಕರ್ ಓಡಿಸ್ತಾನೆ, ನಾನು ಓಡಿಸ್ತೀನಿ. ಎಲ್ಲ ಏರೆಲ್ಲ ಚೆಕ್ ಮಾಡಿಸ್ಕೊಂಡಾಯ್ತು ಕರೆಕ್ಟಾಗಿ. ಈಗ ಯಾರು ಗಾಡಿ ಲೆಫ್ಟ್ ಸೈಡ್ ಕೂತಿದಾರೋ ಗೈಸ್, ಎಲ್ಲ ಟ್ರಿಪ್ಗೆ ಹೋಗೋ ಟೈಮಲ್ಲಿ ಈ ಥರ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಗೈಸ್ ಫಸ್ಟ್ ಟೈಮ್ ಕಟಾಚೆ ಕುಡಿತವ್ರೆ ಎಲ್ಲರೂ. ನಾನು ಹಿಡಿ ಬಿಡಕಣಪ್ಪ ನೀನು. ಓಡ್ತವ್ರೆ ಎಲ್ಲ ಕುಡಿತವ್ರೆ ಹುಡುಗರು. ಕಟ್ಟಾಚ ಅಂತ ಗೊತ್ತಿರಲಿಲ್ಲ, ಎಲ್ಲ 6 ಟೀ ಕುಡಿ ಅಂತ ಅಂದಿದ್ದು. ಇವನು ಕಟ್ಟಾಚಾಯ ಅಂತ ಅಂದ. ಇದು ಟೀಮು ಕಂಡು ಎಲ್ಲರಿಗೂ ಒಂದೇ ಹೇಳ್ಬೇಕು ಅಂದ್ಬಿಟ್ಟು ಎಲ್ಲರೂ ಒಂದೇ ತಗೊಂಡಿದ್ದೀವಿ. ಕಟಾಚಾಯ್ ಕುಡಿದ್ಯಾ? ಕಟಾಚಾಯ್ ಕುಡಿದ್ಯಾ ಹೇಳು. ಹ್ಞೂ ಅನ್ನು. ನಿನ್ನ ಏನೋ ಬಾಳ ನಿಗಿರ್ತಾ ಇದೀಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ಬಿಸಿನೀರಿಗೆ ಬಿಸಿನೀರು ಜಾಸ್ತಿ ನೀರು ಹಾಕ್ಬಿಟ್ಟು ಟೀ ಮಾಡಿಕೊಡ್ತಾರಲ್ಲ, ಆ ಥರ ಇತ್ತು ಸ್ವಲ್ಪ. ಅದು ಹೆಂಗೆ ಮಾಡ್ತಾರೆ ಅಂದರೆ ಬಿಸಿನೀರಿಗೆ ಡಿಕಾಕ್ಷನ್ ಮಿಕ್ಸ್ ಮಾಡ್ತಾರಂತೆ, ಏನೋ ಗೊತ್ತಿಲ್ಲ. ಈಗ ಜಸ್ಟು ಬಿಸಿಲು ಬಂದು ಕರೆಕ್ಟಾಗಿ ರೈನ್ ಬಂದೈತೆ ನೋಡಿ. ಕಾಮನ ಬಿಲ್ಲು ಹಂಗೋ 2,000 years later. ಈ ಥರ ನೀರೈತೆ, ನಾವೀಗ ಕುಟ್ಟಿಯೂರಲ್ಲಿದ್ದೀವಿ. ಇದೇ ಈ ಕಡೆ ಹೋದರೆ ದೇವಸ್ಥಾನ ಅಂತೆ, ಬೆಳಗ್ಗೆ ಅಂತೆ ಬಿಡೋದು. ಗೈಸ್ ಆ್ಯಕ್ಚುಲಿ ಏನಾಗೈತೆ ಅಂತಂದರೆ, ಈಗ ನಾವು ಬಂದ್ಬಿಟ್ವಾ ಇಲ್ಲಿ ಕರೆಕ್ಟಾಗಿ ಒಂದು ನಮ್ಮ ಹುಡುಗರೆಲ್ಲ ಹೇಳಿದ್ದು ಹೆಂಗೆ ಅಂತಂದರೆ 24 ಗಂಟೆ ಇರ್ತದೆ, ದರ್ಶನ ಇರ್ತದೆ ಅಂತ ಅಂದರು. ನಾವೇನು ಅಂದ್ಕೊಂಡು ಬೆಳಗ್ಗೆ ಬಿಟ್ರೆ ಬಂದು ಇಲ್ಲಿ ಆನೆ ನೋಡ್ಬೋದು, 11 ಗಂಟೆ ಇರ್ತದಲ್ಲ, 11 ಗಂಟೆ ಲಾಸ್ಟು ಅಂತ ಅಂದಿದ್ರಲ್ಲ ಅಂದ್ಬಿಟ್ಟು 11 ಗಂಟೆಗೆ ಬಂದು. ಆದರೆ ಇಲ್ಲಿ ಏನಾಯಿತು ಅಂತಂದರೆ, ಇಲ್ಲಿ ಆ್ಯಕ್ಚುಲಿ ಲಾಸ್ಟ್ ದಿನ ಅಂತ ಅಂದ್ಬಿಟ್ಟು 3 ದಿನ ಇರೋದು. ಲಾಸ್ಟ್ ದಿನ ಅಂತ ಅಂದ್ಬಿಟ್ಟು
ನೋಡಿ ನಮ್ಮ ಹುಡುಗರೆಲ್ಲ ಫುಲ್ಲು ಟೈಮ್ ಪಾಸ್ ಮಾಡ್ತಿದ್ದೀವಿ. ಏನಾಗೈತಿ ಅಂತಂದರೆ 7 ಗಂಟೆಗೆ ಕ್ಲೋಸ್ ಆಗಿಬಿಟ್ಟೈತೆ ಇವತ್ತು ಆ್ಯಕ್ಚುಲಿ ಕ್ಲೋಸ್ ಆಗೈತೆ. ಇನ್ಮೇಲೆ ಬರೋರೆಲ್ಲ ನಿಧಾನಕ್ಕೆ ಬೆಳಗ್ಗೆ ಟೈಮೇ ಬನ್ನಿ. ಬೆಳಗ್ಗೆ ಟೈಮ್ 5 ಗಂಟೆ ಹಂಗೆ ದರ್ಶನ ಸ್ಟಾರ್ಟ್ ಆಯ್ತದಂತೆ. 5 ಗಂಟೆಯಿಂದ ಸಂಜೆ 7 ಗಂಟೆ ಗಂಟ ಇನ್ನು 3 ದಿನ ಅಷ್ಟೇ ಇರೋದು. ಬಂದು ಮಾಡಿ. ಮತ್ತು ನೋಡಿ ಇಲ್ಲಿ ನಾವು ಬಂದು ಬೇಗನೆ ಬಂದು ಈಗ ಇನ್ನೂ ಎಷ್ಟು ಟೈಮ್ ಗೊತ್ತಾ? 12:30 ಟೈಮು, ಕರೆಕ್ಟಾಗಿ 12:30 ಟೈಮ್. ಈಗ ಬೇಗ ಬಂದ್ಬಿಟ್ಟು ಇನ್ನೂ 5-6 ಗಂಟೆಗೆ ದರ್ಶನ ಇರೋದು. 6 ಗಂಟೆ ಗಂಟ ಇಲ್ಲೇನೆ. ಇದು ಮೋಸ್ಟ್ಲಿ ಇದು ಆ್ಯಕ್ಚುಲಿ 2 ದೇವಸ್ಥಾನ ಐತೆ ಇಲ್ಲಿ. ಇಲ್ಲೊಂದು ಒಂಥರ ನಮ್ಮದು ಎಡ್ಮುರಿ ಬಲ್ಮುರಿ ನೋಡಿರ್ತೀರ ಅನಿಸ್ತದಲ್ಲ ಆ ಥರ. ಕಡೆ ಒಂದು ಅಲ್ಲಡೆ ಇಲ್ಲಿಗೆ ಹೋಗಿದ್ದು ಬಂದು ಇಲ್ಲಿ ನೀವು ವೀಡಿಯೋಸ್ ಎಲ್ಲ ನೋಡಿರ್ತೀರಲ್ಲ, ಅದು ಈ ದೇವಸ್ಥಾನ. ಹಿಂಗೆ ಹೋಗ್ಬೇಕಂತೆ. ಇದು ಹಿಂಗೆ ಗೈಸ್ ಎಲ್ಲ ಫುಲ್ಲು ಜಾಲಿ ಜಾಲಿ ಮಾಡ್ತಾರೆ. ಜಾಲಿ ಗೈಸ್ ಅದೇನೆ. ನೀವಂತೂ ನೋಡ್ಕೊಂಡು ಕೊಟ್ಟಿಯವ್ರಿಗೆ ಬರೋದಿದ್ರೆ ಬಂದ್ಬಿಡಿ. ಇನ್ನು ಗುರುವಾರ ಲಾಸ್ಟ್ ಅಂತೆ, ಬಿಟ್ಟರೆ ನೆಕ್ಸ್ಟ್ ವರ್ಷನೇ ಶಿಸ್ತಾಗಿ ಅಲ್ಲಿ ಗಂಟ ಇರಿ. ನಾವು ಈಗ ಗಿದ್ದೆ ಕಾರಲ್ಲಿ ಏನು ಮಾಡೋಕ್ಕಾಗಲ್ಲ. ಇನ್ನು 1-2 ಅವರ್, ಇಲ್ಲ ಅಂದ್ರೆ ಒಂದು 6 ಅವರ್ 5 ಅವರ್ ಇಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಬೇಕಾಗಿರ್ತದೆ. ಈಗ ರೂಮು ಇಲ್ಲ, ಈ ಕಡೆ ಚಾಪೆ ಇತ್ತು, ಚಾಪೆನೂ ಇಲ್ಲ ಇವತ್ತು. ಬೆಳಗ್ಗೆ ತೋರಿಸಿ ಗೈಸ್. ಈಗ ಚಾರ್ಜ್ ಹಾಕೊಂಬಂದಿದ್ದೀನಿ, ಅದಕ್ಕೆ ನೋಡಿ ಚಾರ್ಜಿಂಗು ಇಲ್ಲೆಲ್ಲೋ ಚಾರ್ಜ್ ಹಾಕಿಸ್ತವೆ, ಊಟ ಮಾಡತ್ತವು. ಆಮೇಲೆ ನೀರು ತೋರಿಸಿದ್ನಲ್ಲ, ನೀರು ಹೆಂಗಿತ್ತು ಅಂತ. ಇಲ್ಲಿ ಕೇರಳದಲ್ಲಿ ನೀರು ನಿಮ್ಗೆ ತೋರಿಸಿದ್ನಲ್ಲ ಆವಾಗಲೇ, ಆ ನೀರು ಬೇರಿಂದ ಮಾಡೋದಂತೆ ನೀರು. ಆ್ಯಕ್ಚುಲಿ ಚೆನ್ನಾಗಿರ್ತದಂತೆ. ನೋಡಿ ಬರೋದಾದರೆ ಊಟ ತಿಂಡಿಗೆಲ್ಲ ಕಷ್ಟನೇ ಗೈಸ್. ನೀವು ಏನೇ ಪ್ಲ್ಯಾನ್ ಮಾಡ್ಕೊಬಂದ್ರು ಆಮೇಲೆ ಇಲ್ಲೆಲ್ಲ ಮಳೆ ಏನೂ ಆಗೋಲ್ಲ. ಅಲ್ಲಿ ಗಂಟ ನೋಡ್ತೀರಿ. ಬೆಳಗ್ಗೆ ಆದರೆ ಸ್ವಲ್ಪ ಫುಲ್ಲು ಅಲ್ಲಿ ಒಳಗಡೆ ಏನು ವ್ಲಾಗ್ ಮಾಡೋಕ್ಕೆ ಹೋಗೋಲ್ಲ. ಶಿಸ್ತಾಗಿ ಹೋಗಿ ದರ್ಶನ ಮಾಡ್ತೀವಿ, ಫೋಟೋ ಗೀಟೋ ತಗೋತೀವಿ ಅಷ್ಟೇ ಗೈಸ್. ಅದು ಬಿಟ್ಟರೆ ಇನ್ನು ಹೋಗ್ಬೇಕಾರೆ ಏನಾರ ಸ್ಪಾಟ್ ಲೈಸೆನ್ಸ್ ಇದ್ದರೆ ತೋರಿಸ್ತೀನಿ. ಆಮೇಲೆ ಕಾರ್ ಒಳಗಡೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಜಾಸ್ತಿ ಏನು ಕಂಟೆಂಟ್ಗಳು ಸಿಗೋಲ್ಲ. ನಮ್ಮ ಹುಡುಗರೆಲ್ಲ ಫುಲ್ಲು ನಾಚ್ಕೋತಾರೆ, ಅದಕ್ಕೆ ಸರಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಹುಡುಗಂಗೆ ಒಂದು ಹಾಸಿಗೆ ಸಿಕ್ಬಿಟ್ಟೈತೆ. ಅಲ್ಲೋ ಕುತ್ಕೊಂಡು ಅರೇಂಜ್ ಮಾಡ್ಕೊತವನೆ ಮನಿಕೊಳ್ಳೋಕ್ಕೆ. ಹಾಂ, ಕಟ್ಟಾ ಚಾಯ್ ಕುಡ್ದವ್ರೆ ಮನಿಕದನೆ. ಈಗ 6.5 hours later. ಟೈಮ್ ಬಂದು 3:59. ಈ ನಿದ್ದೆ ಮಾಡಿ ಎಲ್ಲ ನೋಡಿ ಹೆಂಗೆ ನುಂಗಿದ್ದೀವಿ ಅಂದರೆ ಯಾಕೆ ಕೇಳ್ತೀರಾ ನಮ್ಮ ಕಷ್ಟ. ಇಲ್ಲೊಬ್ಬನ ನಾನೆಲ್ಲಿ ಮಲಗಿದೆ ಗೊತ್ತಾ? ನಾನು ಇಲ್ಲೇ ಹಿಂಗೆ ಮಲ್ಕೊಂಡಿದ್ದೆ ನೋಡಿ. ಎಲ್ಲ ಆಲ್ಮೋಸ್ಟ್ ಅಲ್ಲ ಗೈಸ್, ಎಲ್ಲ ಬರೀ ಕರ್ನಾಟಕ ಗಾಡಿಗಳೇ ನೋಡಿ. ಎಲ್ಲ ಕೆ ಎಲ್ಲ ಕರ್ನಾಟಕ ಗಾಡಿಗಳೇ. ಆಲ್ಮೋಸ್ಟ್ ನೀವು ಯಾವ ಕಡೆ ನೋಡಿದ್ರು ಕರ್ನಾಟಕ ಗಾಡಿಗಳೇ ಕಾಣಿಸ್ತಾರೆ ನಮಗೇನು. ಇಲ್ಲಿ ಸ್ನಾನ ಮಾಡೋದು ಆಲ್ಮೋಸ್ಟ್ ಅಲ್ಲ ಗೈಸ್, ಎಲ್ಲ ಬರೀ ಕರ್ನಾಟಕದವರೇ ಜಾಸ್ತಿ ಇರೋದು. ಇಲ್ಲಿ ಕರ್ನಾಟಕದಿಂದನೇ ಬಂದಿರೋದ. ಹೋಯ್ತಿದ್ದೀವಿ ಈಗ ಗೈಸ್. ದರ್ಶನ ಎಲ್ಲ ಆಯಿತು. ಈಗ ನಾವು ಬಂದಿದ್ದೀವಿ. ಇದು ಕುಟೀರಿಂದ ಮೈಸೂರಿಗೆ ಹೋಗೋ ರೂಟು. ಕಣ್ಣೂರು ಹತ್ರ ಹೋಗೋ ರೂಟು. ಕಣ್ಣೂರು ರೋಡ್ ಅಂತ ಹೇಳಿ ಎಲ್ಲ ಕೇಳಿ ಯಾರನ್ನಾರ. ಕಣ್ಣೂರು ರೋಡ್ ಹಿಂಗೆ ಹೋಯ್ತಾ ಇರ್ಬೇಕಾದ್ರೆ ಲೆಫ್ಟಲ್ಲಿ ಈ ಥರ ಒಂದು ಬಸ್ ಸ್ಟ್ಯಾಂಡ್ ಥರ ಏನೋ ಐತೆ. ಇಲ್ಲಿ ಫುಲ್ ಪಾಚಿ ಕಡಿರೋದು ಫುಲ್ ಐತೆ. ಇಲ್ಲಿ ಲೆಫ್ಟ್ ಹೊಡ್ಕೊಳ್ಳಿ. ಇಲ್ಲಿ ಹೊಡ್ಕೊಂಡ ತಕ್ಷಣ ನಿಮ್ಗೆ ಗೊತ್ತಾಯ್ತದೆ. ಇಲ್ಲಿ ಫುಲ್ಲು ಸಕ್ಕದಾಗಿದೆ ಗೈಸ್ ಪ್ಲೇಸ್ ಮಾತ್ರ. ಬನ್ನಿ ಅಕ್ಕಂಡು ಜಾಲಿ ಮಾಡ್ಕೊಳ್ಳಿ. ಅಂದ್ರು 30 ಅಡಿ 40 ಅಡಿ ಆಳ ಐತೆ. ಇಲ್ಲಿ ಈಜೋಡೋರು ಇದ್ರೆ ಮಾತ್ರ ಬಂದು ಈಜೋಡಿರಿ. ಇನ್ನೂ ಜಾಸ್ತಿ ಐತೆ ಅಲ್ಲಿ ನೋಡಿ. ಅಲ್ಲಿ ಆ ದಾರ ಅಷ್ಟೇ. ನಮಸ್ಕಾರ. ನಾವು ಸ್ನೇಹಿತರು ಸಪೋರ್ಟ್ ಮಾಡಿ ಹಾಗೆ ನೋಡಿ ಗೈಸ್. ಯಾರು ನೋಡಿದ್ರಿ ಅಂತ ಗೊತ್ತಾಗಿರ್ತದೆ ಅನಿಸ್ತೇನೆ ನಿಮಗೆ ಗೈಸ್. ಇಲ್ಲಿ ನಾನೇ ನೋಡಿ ಬಂಡೀಪುರಲ್ಲಿ ಜಿಂಕೆ ಮಿಸ್ ಆಗೈತೆ. ಇಡೀ ಆಲ್ ಓವರ್ ಇಂಡಿಯಾಕ್ಕೆ ಸತ್ಯಮಂಗಲ ವಿಡಿಯೋ ಮಾಡೋ ಅಷ್ಟರಲ್ಲಿ ಮೂವ್ ಮಾಡ್ಬಿಟ್ಟ ಗೈಸ್. ಇಲ್ಲಿ ಏನು ಘಾಟು ಇಂಡಿಯಾಗೆ ಅದೇ ಇಲ್ಲಿ ಕಾಡೆ ಮಾಡ್ಬಿಡ್ತದೆ. ಗೈಸ್ ನಾವು ಕೊಟ್ಟಿಯವ್ರಿಗೆ ಹೋಗಿದ್ದು ಬಂದು ಅದು ನಾಳೆ ನಾನು ವೀಡಿಯೋ ಮಾಡ್ತಿರೋದು. ಎಲ್ಲ ಫುಲ್ಲು ಸುಸ್ತಾಗಿ
ನೋಡಿದ್ರಲ್ಲ ನೀವೇ ಹೆಂಗೆ ನಿದ್ದೆ ಇರಲಿಲ್ಲ ಏನಿಲ್ಲ. ಸೊ ಗೈಸ್ ಇದೇ ಥರ ವೀಡಿಯೋಗಾಗಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.